ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅಕ್ರಮ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಆಪ್ಗೆ ಇನ್ವೆಸ್ಟ್ ಮಾಡಿದ್ದಂತಹ ಆರೋಪ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಉರುಳಾಗ್ಬಿಟ್ಟಿದೆ. ಸಿಕ್ಕಿಂನಿಂದ ಕರೆತಂದಿದ್ದಂತಹ ಇಡಿ ಅಧಿಕಾರಿಗಳು ಇವತ್ತು ಶಾಸಕ ಪಪ್ಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಕೋರಮಂಗಲದ 35ನೇ ಸಿಸಿಎಚ್ ನ್ಯಾಯಾಧೀಶರು ಪಪ್ಪಿಯನ್ನ ಆಗಸ್ಟ್ 28ರವರೆಗೆ ಇಡಿ ಕಸ್ಟಡಿಗೆ ನೀಡಿ ಆದೇಶ ನೀಡಿದ್ದಾರೆ. ವೀರೇಂದ್ರ ಪಪ್ಪಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕನಾಗಿದ್ದುಕೊಂಡು ಕ್ಷೇತ್ರದ ಜನರ ಕಷ್ಟಗಳನ್ನ ಆಲಿಸಿ ಅಪ್ಪಿಕೊಳ್ಳಬೇಕಿದ್ದ ಪಪ್ಪಿ ಅಪ್ಪಿಕೊಂಡಿದ್ದು ಅಕ್ರಮ ದಂಧೆಯನ್ನ. ಕೋಟಿ ಕೋಟಿ ಒಡೆಯ ವೀರೇಂದ್ರ ಪಪ್ಪಿ ಈಗ ಇಡಿ ಪಂಜರದ ಗಿಳಿ. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಬಿಗ್ ಶಾಕ್. ಅಕ್ರಮ ಕೋಟೆಯ ಒಡೆಯ ಪಪ್ಪಿ ಇಡಿ ಕಸ್ಟಡಿಗೆ. ಚಿತ್ರದುರ್ಗ ಎಂಎಲ್ಎ ವೀರೇಂದ್ರ ಪಪ್ಪಿಯನ್ನ ನಿನ್ನೆ ಸಿಕ್ಕಿಂನಲ್ಲಿ ಬಂಧಿಸಿದ್ದ ಇಡಿ ಅಧಿಕಾರಿಗಳು ವಾರೆಂಟ್ ಪಡೆದು ಕಳೆದ ರಾತ್ರಿ ಬೆಂಗಳೂರಿಗೆ ಕರೆತಂದಿದ್ರು. ಇವತ್ತು ಕೋರಮಂಗಲದ 35ನೇ ಸಿಸಿಎಚ್ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ದು ಕೋರ್ಟ್ ಆಗಸ್ಟ್ 28ರವರೆಗೂ ಇಡಿ ಕಸ್ಟಡಿಗೆ ನೀಡಿ ಆದೇಶ ನೀಡಿದೆ. ವೀರೇಂದ್ರ ಪಪ್ಪಿಯನ್ನ 14 ದಿನಗಳ ಕಾಲ ವಶಕ್ಕೆ ನೀಡುವಂತೆ ಇಡಿ ಅಧಿಕಾರಿಗಳು ಮನವಿ ಮಾಡಿದ್ರು. ಇಡಿ ನಡೆಸಿದ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ನಗದು ಪತ್ತೆಯಾಗಿದೆ. ವಿದೇಶದಲ್ಲಿ ಕೆಸಿನೋ, ಆನ್ಲೈನ್ ಬೆಟ್ಟಿಂಗ್ ಆಪ್ ಹೂಡಿಕೆ ಅವ್ಯವಹಾರ ನಡೆಸಿದ್ದಾರೆ. ಹೀಗಾಗಿ ಹೆಚ್ಚಿನ ತನಿಖೆಗಾಗಿ 14 ದಿನಗಳು ಕಸ್ಟಡಿ ಅವಶ್ಯಕತೆ ಅಂತ ಇಡಿ ಪರ ವಕೀಲರು ವಾದ ಮಂಡಿಸಿದ್ರು. ಆದರೆ ಪಪ್ಪಿಯನ್ನ ಇಡಿ ವಶಕ್ಕೆ ನೀಡೋ ಅಗತ್ಯವಿಲ್ಲ ಅಂತ ಪಪ್ಪಿ ಪರ ವಕೀಲರು ವಾದ ಮಂಡಿಸಿದ್ರು. ಹೀಗಾಗಿ ನ್ಯಾಯಾಧೀಶರು ಶಾಸಕ ವೀರೇಂದ್ರ ಪಪ್ಪಿಗೆ ಆಗಸ್ಟ್ 28ರವರೆಗೆ ಕಸ್ಟಡಿಗೆ ನೀಡಿ ಆದೇಶ ನೀಡಿದೆ. ಅಕ್ರಮ ಹಣ ವರ್ಗಾವಣೆ ಸಂಬಂಧ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ರಿಯಲ್ ಎಸ್ಟೇಟ್, ಕ್ಯಾಸಿನೋ ಹಾಗೂ ಗೇಮಿಂಗ್ ವ್ಯವಹಾರಗಳ ಮೂಲಕ ಅಗಣಿತ ಸಂಪತ್ತು ಗಳಿಸಿದ್ದಾರೆ ಎಂಬ ಆರೋಪವಿದೆ. ಗೋವಾದ 2 ಕ್ಯಾಸಿನೋಗಳಲ್ಲಿ ಕಾರ್ಡ್ ಗೇಮ್ಗೆ ಲೈಸೆನ್ಸ್ ಪಡೆದಿದ್ದು ನೇಪಾಳದಲ್ಲಿ ಕ್ಯಾಸಿನೋ ನಡೆಸ್ತಾ ಇದ್ದಾರೆಂಬ ಆರೋಪದ ಮೇಲೆ ಪಪ್ಪಿಗೆ ಸೇರಿದ 30ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ಬರೋಬ್ಬರಿ 12 ಕೋಟಿ ನಗದು, ಚಿನ್ನಾಭರಣ, 10 ಕೆಜಿ ಬೆಳ್ಳಿ ಸೇರಿದಂತೆ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ರು. ಆನ್ಲೈನ್ ಗೇಮಿಂಗ್ ಆಪ್ಗಳಿಗೆ ವೀರೇಂದ್ರ ಪಪ್ಪಿ ಒಡೆತನದ ಕಂಪನಿಗಳಿಂದ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದ್ದು, ಈ ಸಂಬಂಧ ಗೋವಾದಲ್ಲಿ ಇಡಿ ಅಧಿಕಾರಿಗಳು ಇಸಿಐಆರ್ ದಾಖಲಿಸಿದ್ರು. ಇನ್ನು ಆಗಸ್ಟ್ 28ರವರೆಗೆ ಇಡಿ ಕಸ್ಟಡಿಯಲ್ಲಿ ವೀರೇಂದ್ರ ಪಪ್ಪಿಗೆ ಮತ್ತಷ್ಟು ವಿಚಾರಣೆ ನಡೆಯಲಿದೆ. ಒಟ್ಟಾರೆ ಜನಪ್ರತಿನಿಧಿ ಅನ್ಸ್ಕೊಂಡವನು ಜನರಿಗೆ ಮಾದರಿಯಾಗಬೇಕು. ಆದರೆ ಕಾಂಗ್ರೆಸ್ ಶಾಸಕನಾಗಿದ್ದುಕೊಂಡು ವೀರೇಂದ್ರ ಪಪ್ಪಿಯ ಅಕ್ರಮ ವ್ಯವಹಾರಗಳು ಬಯಲಾಗಿವೆ. ಯಾರೇ ತಪ್ಪು ಮಾಡಿದ್ರೂ ಕಾನೂನಿನ ಎದುರು ಸಮಾನರಾಗಿದ್ದು ಮತ್ತೊಬ್ಬ ಜನನಾಯಕ ಜೈಲು ಕಂಬಿ ಹಿಂದೆ ಸೇರುವಂತಾಗಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.